ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯ ಲೈಫ್ ಸ್ಟೈಲ್ ಕನ್ನಡ. ಫ್ರೆಂಡ್ಸ್, ಹಾಗೆ ನಾನು ನಿಮ್ಮ ಜೊತೆ ಹಿಂದಿನ ವ್ಲಾಗ್ಸಲ್ಲಿ ನಾನು ಹಬ್ಬದ ತಯಾರಿ ಹೇಗೆ ಮಾಡ್ಕೊಂಡಿದ್ದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಬನ್ನಿ, ಇವತ್ತು ನಾನು ಹಬ್ಬನ ಹೇಗೆ ಆಗುತ್ತೆ ನಮ್ಮ ಮನೆಯಲ್ಲಿ, ಹಾಗೆ ನಾನು ಕಲಶ ಪ್ರತಿಷ್ಠಾಪನೆ ಆಗಿರ್ಬೋದು ಪ್ರತಿಯೊಂದು ನಿಮ್ಮ ಜೊತೆ ಡೀಟೇಲಾಗಿ ಶೇರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಹಾಗೆ ಏನಪ್ಪ ಅಂತಂದರೆ ನಾನು ರಾತ್ರಿ ಎಲ್ಲ ದೇವರಿಗೆ ಸೀರೆ ಉಡಿಸಿ ದೇವರಿಗೆ ಅಲಂಕಾರ ಮಾಡಿದ್ದೆ. ಹಾಗೆ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾನು ಕಲಶ ಪ್ರತಿಷ್ಠಾಪನೆ ಮಾಡಬೇಕು. ಅದಕ್ಕಿಂತ ಮುಂಚೆ ಮನೆಯಲ್ಲೇ ಕಸ ಹೊಡೆದು ಮತ್ತು ಒಂದು ಸಲ ಎಲ್ಲ ಮನೆ ಒರೆಸಿ ಗುಡಿಸಿ ಎಲ್ಲ ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ಕರೆಕ್ಟಾಗಿ 6 ಗಂಟೆಗೆ ನಾನು ದೇವ್ರ ಪೂಜೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡಿಕೊಂಡೆ. ಮೊದಲಿಗೆ ನಾನು ಕಲಶ ಹೇಗೆ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಹೇಳ್ತೀನಿ. ನಿಮಗೆಲ್ಲ ಗೊತ್ತಿರೋಗೆ ಕಲಶಕ್ಕೆ ಹಾಕೋಂಥ ವಸ್ತುಗಳೆಲ್ಲ ನಿಮ್ಗೆ ಗೊತ್ತಿರುತ್ತೆ. ನಾನು ಅದನ್ನು ಕೂಡ ನಾನು ಎಲ್ಲ ಹಾಕ್ಕೊಂಡು ಹಾಗೆ ನಾನು ಜಡವಿಲ್ಲ ಒಂದು ಮರ್ತೋಗಿದೆ ಹಾಕ್ಕೊಳ್ಳೋದು, ಅದು ಕೂಡ ನಾನು ಹಾಕ್ಕೊಂಡೆ. ಈಗ ಹಾಕ್ಕೊಂಡಾದ್ಮೇಲೆ ನಾನಿನ್ನು ಕಲಶ ಪ್ರತಿಷ್ಠಾಪನೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಲಶ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ನಾನು ಲಕ್ಷ್ಮೀ ಮುಕ್ಕೋಡನ ನಾನು ನಿನ್ನೆ ರಾತ್ರಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ನಾನು ಈಗ ಕಾಯಿಗೆ ಒಂದು ಹೊಸ ಕಾಯಿಗೆ ಅರಿಶಿನ ಎಲ್ಲ ಹಚ್ಕೊಂಡು ಕುಂಕುಮನೂ ಕೂಡ ನಾನು ಇಟ್ಕೊಳ್ತೀನಿ. ಹಾಗೆ ಲಕ್ಷ್ಮೀ ಮುಖವಾಡಕ್ಕೆ ನಾನು ಒಂದು ಎಲಾಸ್ಟಿಕ್ ದಾರದಿಂದ ಕಟ್ಕೊಳ್ತೀನಿ. ಆಗ ಸ್ವಲ್ಪ ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ ಅಂತ ನಾನು ಎಲಾಸ್ಟಿಕ್ ಯೂಸ್ ಮಾಡ್ತೀನಿ. ಆಗ ನೀವೇ ನೋಡ್ಬೋದು ಎಷ್ಟು ನೀಟಾಗಿ ಕುತ್ಕೊಳ್ಳುತ್ತೆ ಅಂತ. ಹಾಗೆ ನಾನು ಲಕ್ಷ್ಮೀ ಮುಖವಾಡನೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಈಗ ಕಲಶಕ್ಕೆ ಎಲೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಎಲೆ ಬಂದು ನಾನು ಒಂದು 9 ಎಲೆನ ಹಾಕ್ಕೊಳ್ತೀನಿ ಕಲಶಕ್ಕೆ. ಹಾಗೆ ನೀವು ನೋಡ್ಬೋದು ಫ್ರೆಂಡ್ಸ್, ಹಾಗೆ ಚಿಟ್ಟದ ಮೇಲೆ ನಮ್ಮ ಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ತುಂಬ ಮುದ್ದಾಗಿ ಕಾಣಿಸ್ತಾ ಇದೆ. ಸ್ಯಾರಿ ಡ್ರಾಪಿಂಗ್ ಕೂಡ ಅಷ್ಟೇ ಲಕ್ಷ್ಮಿ ಬಿಡಿಸಿದ್ದು ಪರ್ಫೆಕ್ಟಾಗಿ ಬಂದಿತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ನೀವು ನೋಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿ ಬಂದಿದೆಯಾ ಅಂತ. ಹಾಗೆ ಈಗ ನಾನು ಬಾಳೆಕನ್ನೆಲ್ಲ ನಾನು ಇಟ್ಕೊಳ್ತಾ ಇದ್ದೀನಿ. ಬಾಳೆಕನ್ನು ಕೂಡ ನಾನು ಬೆಳಗ್ಗೆನೇ ಇಟ್ಕೊಳ್ತೀನಿ. ಹಾಗೆ ಈಗ ನಾನು ದೇವರಿಗೆಲ್ಲ ರೆಡಿ ಆದಮೇಲೆ ನಾನು ಈಗ ದೇವ್ರ ಮುಂದೆ ಪ್ಲೇಟಲ್ಲೆಲ್ಲ ಇಟ್ಕೊಳ್ಳೋಣ ಅಂತೇಳಿ ಅದು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕರ್ಜಿಕಾಯಿ, ರವೆ ಉಂಡೆ ಆಗಿರ್ಬೋದು, ಚಕ್ಲಿ ಪ್ರತಿಯೊಂದು ನಾನೇ ಮಾಡಿದ್ದೆ. ಅದ್ರ ವೀಡಿಯೋನೂ ಕೂಡ ಇದೆ, ಬಟ್ ನಾನು ಅದು ಟೈಮ್ ನನಗೆ ಶಾರ್ಟೇಜ್ ಆಗಿರೋದ್ರಿಂದ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾವಾಗಾದ್ರೂ ಮುಂದೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಲಕ್ಷ್ಮಿ ಬಂದು ಅಲಂಕಾರ ಪ್ರಿಯ ಅಂತಲೇ ಹೇಳ್ಬೋದು. ಈಗ ನಾವು ಯಾವ ರೀತಿ ರೆಡಿ ಆಗ್ತೀವೋ, ನಾವು ಯಾವ ರೀತಿ ಅಲಂಕಾರ ಮಾಡ್ಕೊಳ್ತೀವೋ, ಲಕ್ಷ್ಮಿಗೂ ಅಷ್ಟೇ ರೀತಿ ನಾವು ಅಲಂಕಾರ ಮಾಡಬೇಕು. ಹಾಗೆ ಲಕ್ಷ್ಮಿಗೆ ಹಸಿರು ಕೆಂಪು ಅಂದರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಅದಕ್ಕೆ ಈಗ ನಾನು ಕೈಗೆ ಹಸಿರು ಮತ್ತು ಕೆಂಪು ಬಳೆನ ಎರಡನ್ನೂ ಮಿಕ್ಸ್ ಮಾಡಿ ಅಮ್ಮನಿಗೆ ಹಾಕೋಣ ಅಂತ ಹಾಕ್ತೀನಿ.
ಹಾಗೆ ನೀವು ನೋಡ್ಬೋದು ನಮ್ಮನೆ ವರಮಹಾಲಕ್ಷ್ಮಿ ಯಾವ ರೀತಿ ಕಾಣಿಸ್ತಿದ್ದಾರೆ ಅಂತ. ಹಾಗೆ ನಾನು ಇವಾಗ ಲಕ್ಷ್ಮಿಗೆಲ್ಲ ರೆಡಿ ಮಾಡಿದ್ಮೇಲೆ ಈಗ ನಾನು ದೇವ್ರ ಮನೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ನಾನು ಹಿಂದಿನ ದಿನವೇ ಎಲ್ಲ ಅಂದರೆ ಗುರುವಾರನೇ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಹೂವಾಗೂ ಏನೂ ಹಾಕ್ಕೊಂಡಿರಲಿಲ್ಲ, ಯಾಕಂದರೆ ನನಗೆ ಆ ಥರ ಹಾಕಿ ಪೂಜೆ ಮಾಡೋದು ಇಷ್ಟ ಆಗಲ್ಲ ಅಂಥೇಳಿ ನಾನು ಬೆಳಗ್ಗೆನೇ ಎಷ್ಟೊತ್ತಾದರೂ ಎದ್ದು ಮಾಡ್ಕೊಳ್ಳೋಣ ಅಂಥೇಳಿ ಹೂ ಕೂಡ ನಾನು ಬೆಳಗ್ಗೆನೇ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ಏನಪ್ಪ ಅಂತಂದರೆ ವರಮಹಾಲಕ್ಷ್ಮಿಯಲ್ಲಿ ಹೂವಿನ ರೇಟ್ ಜಾಸ್ತಿ ಇರುತ್ತೆ, ಮಾತಾಡೋಕ್ಕೆ ಆಗಲ್ಲ ಅಂತಲೇ ಹೇಳ್ಬೋದು. ಮಲ್ಲಿಗೆ ಹಾರ ಆಗಿರ್ಬೋದು, ಶಾವಂತಿಗೆ ಹೂವು ಆಗಿರ್ಬೋದು, ಮಲ್ಲಿಗೆ ಹೂವು, ಕನಕಾಂಬರ, ಪ್ರತಿಯೊಂದು ಹೂವು ಕೂಡ ಪ್ರೈಸ್ ಜಾಸ್ತಿನೇ ಇರುತ್ತೆ. ಹಾಗೆ ನಾವು ಇವತ್ತು ಈ ಸಲ ಶಾವಂತಿಗೆ ಹೂವು ಹಾರ ತೊಗೊಂಡು ಹಾಕಿದ್ವಿ. ಆದರೆ ಮಲ್ಲಿಗೆ ಹಾರ ಪ್ರೈಸ್ ಬಂದು 1000 ರೂಪೀಸ್ ಹೇಳಿದರು ಒಂದು ಹಾರಕ್ಕೆ. ಅದಕ್ಕೆ ನಾವು ಈ ಸಲ ಶಾವಂತಿಗೆ ಹೂವನ್ನು ಹಾಕೋಣ ಅಂಥೇಳಿ ಶಾವಂತಿಗೆ ಹೂವು ಹಾರನೇ ಹಾಕಿರೋದು. ಅದನ್ನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂತಲೇ ನೀವು ನೋಡ್ಬೋದು. ಹಾಗೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿಕೊಂಡು ಆಲ್ಮೋಸ್ಟ್ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದಾಯಿತು. ಈಗ ಮಾಡಿದ ಮೇಲೆ ಈಗ ಬಾಗಿಲಿಗೂ ಕೂಡ ಹೂ ಮತ್ತು ಸ್ವಸ್ತಿಕ್ನ ಇಟ್ಕೊಳ್ಳೋಣ ಅಂತೇಳಿ ಬಾಗಿಲಿಗೂ ಕೂಡ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಈಗ ನಾನು ಪೂಜೆಗೆ ಎಲ್ಲನೂ ಕೂಡ ರೆಡಿ ಮಾಡಿಟ್ಟಾಯಿತು. ಈಗ ರೆಡಿ ಮಾಡಿದ್ಮೇಲೆ ಈಗ ನಾನು ದೇವರಿಗೆ ದೀಪ ಹಚ್ಕೊಳ್ತಾ ಇದ್ದೀನಿ. ಹಾಗೆ ಏನಪ್ಪ ಅಂತಂದರೆ 9 ಗಂಟೆ ಅಷ್ಟೊತ್ತಿಗೆ ಪೂಜೆ ಆಗಬೇಕಾಗಿತ್ತು. ಅದಕ್ಕೆ ನಾನು 8:30 ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿಕೊಂಡೆ. ಸ್ಟಾರ್ಟ್ ಮಾಡಿದ್ಮೇಲೆ ಈಗ ನಾನು ಒಬ್ಬಟ್ಟು ಕೂಡ ದೇವರಿಗೆ ನೈವೇದ್ಯಕ್ಕೆ ಇಡಬೇಕಲ್ವ, ಅದಕ್ಕೆ ಒಬ್ಬಟ್ಟು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ನೋಡ್ತಾ ಇದ್ದೀರಲ್ಲ ನಮ್ಮನೆಯ ಮಹಾಲಕ್ಷ್ಮಿ ಯಾವ ರೀತಿ ಕಾಣಿಸ್ತಾ ಇದ್ದಾರೆ ಅಮ್ಮನವರು ಅಂತ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ಯಾರಿ ಡ್ರಾಪಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಈ ಸಲ ನಮಗೆ ಸ್ಯಾರಿ ಡ್ರಾಪಿಂಗ್ ತುಂಬಾ ಚೆನ್ನಾಗಿ ಕೂತ್ಕೊಂಡಿತ್ತು. ಹಾಗೆ ನಾನೀಗ ಪೂಜೆ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡೆ. ಈಗ ನಾನು ಒಂದು ಪ್ಲೇಟಲ್ಲಿ ಗಣೇಶ ಮತ್ತು ಲಕ್ಷ್ಮಿ ಕೂಡ ಇಟ್ಕೊಂಡಿರ್ತೀನಿ. ಅದಕ್ಕೂ ಕೂಡ ಫಸ್ಟು ನಾನು ಗಣೇಶನ ಇಟ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಹಾಗೆ ಅದಕ್ಕೆ ಅರ್ಚನೆ ಎಲ್ಲ ಮಾಡಿಕೊಂಡು ಅರ್ಶಿನ ಕುಂಕುಮ ಆಗಿರ್ಬೋದು, ಹೂವು ಪ್ರತಿಯೊಂದು ಕೂಡ ಅದಕ್ಕೂ ಮಾಡಿ ಅದಾದಮೇಲೆ ನಾನು ಲಕ್ಷ್ಮಿಗೆ ಮಾಡ್ಕೊಳ್ಳೋಂಥದ್ದು. ಹಾಗೆ ನಾನು ಒಂದು ಕಡೆ ಮಡ್ಲಕ್ಕಿ ಕೂಡ ಕಟ್ಟಿಟ್ಟಿದ್ದೆ, ಬಟ್ ನಾನು ಅದು ವೀಡಿಯೋನೇ ತೋರ್ಸೋಕ್ಕೆ ಹೋಗಿಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ. ಹಾಗೆ ಮಡ್ಲಕ್ಕಿ ಕೂಡ ಒಂದು ಕಡೆ ಮಡ್ಲಕ್ಕಿ ಕಟ್ಟಿದ್ದೆ. ಈಗ ನಾನು ಫೈನಲಿ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ.
ಹಾಗೆ ಈಗ ಪೂಜೆನ ನನ್ನ ಮುಗಿದ್ಮೇಲೆ ಈಗ ನಾನು ಹಸ್ಬೆಂಡ್ ಪಾಪು 3 ಜನ ಸೇರಿ ಈಗ ಪೂಜೆನ ಮಾಡ್ತಾಯಿದ್ದೀವಿ. ಹಾಗೆ ನಮ್ಮನೆ ವರಮಹಾಲಕ್ಷ್ಮಿ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ನಾನು ಅಂದ್ಕೊಂಡಿದ್ದ ಟೈಮ್ ಒಳಗೆ ಆಯಿತು, ಇನ್ನೂ ಸಮಾಧಾನ ಅಂತಲೇ ಹೇಳ್ಬೋದು. ಹಾಗೆ ಈಗ ನಾನು ಪೂಜೆ ಎಲ್ಲ ಮುಗಿಸಾದ್ಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಹಾಗೆ ಟಿಫನ್ಗೆ ಅಂತ ಚಿತ್ರಾನ್ನ ಮತ್ತು ಒಬ್ಬಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ವಿ. ನಾನು ಒಂದು ಕಡೆ ಒಬ್ಬಟ್ಟು ಮಾಡ್ಕೊಳ್ತಾ ಇದ್ದೆ, ಅಮ್ಮ ಒಂದು ಕಡೆ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಟಿಫನ್ ಕರೆಕ್ಟಾಗಿ ಕೊಡೋಕೆ ಸರಿ ಹೋಗುತ್ತೆ ಅಂತೇಳಿ ಚಿತ್ರಾನ್ನ ರೆಡಿ ಮಾಡಿದ್ವಿ. ಹಾಗೆ ಬನ್ನಿ ನಮ್ಮನೆ ಹಬ್ಬದ ಅಡುಗೆ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಒಬ್ಬಟ್ಟಿನ ಕಾಳು ಗೊಜ್ಜು, ಹಾಗೆ ಹೆಸರು ಬೇಳೆ ಮಾಡಿದ್ವಿ, ಹಾಗೆ ಒಬ್ಬಟ್ಟಿನ ಸಾರು. ಎಲ್ಲರಿಗೂ ಗೊತ್ತಿರೋಗೆ ಒಬ್ಬಟ್ಟಿನ ಸಾರು ಅಂದರೆ ತುಂಬಾ ಫೇವ್ರೇಟ್ ಅಲ್ಲ, ಮತ್ತು ನಮಗೂ ಕೂಡ ಒಬ್ಬಟ್ಟಿನ ಸಾರು ಅಂದರೆ ತುಂಬಾ ಇಷ್ಟ. ಹಾಗೆ ಚಿತ್ರಾನ್ನ ಮಾಡಿದ್ವಿ. ಒಬ್ಬಟ್ಟಿದ್ಮೇಲೆ ಒಬ್ಬಟ್ಟಿಗೆ ಕಾಯಿ ಹಾಲು ಬೇಕಲ್ವ, ಕಾಯಿ ಹಾಲು ಕೂಡ ರೆಡಿಯಾಗಿತ್ತು. ಹಾಗೆ ಇದಾಗಿತ್ತು ನಮ್ಮ ಮನೆಯ ಹಬ್ಬದ ಅಡುಗೆ. A few moments later. ಹಾಗೆ ಈಗ ಬೆಳಿಗ್ಗೆ ಎಲ್ಲ ಪೂಜೆ ಮುಗಿದ ಮೇಲೆ ಮತ್ತೆ ಸಂಜೆ ಪೂಜೆ ಮಾಡಬೇಕಲ್ವ, ಸಂಜೆ ಪೂಜೆ ಕೂಡ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಒಂದು ಸಿಂಪಲ್ ಸ್ಯಾರಿ ವೇರ್ ಮಾಡಿಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಏನಪ್ಪ ಅಂತಂದರೆ ಅರ್ಶಿನ ಕುಂಕುಮಕ್ಕೆಲ್ಲ ಬರೋಷ್ಟೊತ್ತಿಗೆ ನಮ್ಮ ಮನೆಯಲ್ಲಿ ಪೂಜೆ ಆಗಿರಬೇಕಲ್ವ, ಅದಕ್ಕೆ ನಾನು ಸಂಜೆ ಪೂಜೆ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ.
ಹಾಗೆ ಈಗ ನಾನು ನಿಶಿಗೂ ಕೂಡ ರೆಡಿ ಮಾಡಿದ್ದೆ. ನಿಶಿಗೂ ರೆಡಿ ಮಾಡಿದ್ಮೇಲೆ ನಾನು ತಾಂಬೂಲಕ್ಕೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತಾಂಬೂಲಕ್ಕೆ ನಾನು ಬ್ಲೌಸ್ ಪೀಸ್, ಎಲೆ, ಅಡಿಕೆ ಹಾಗೆ ಒಂದು ಕಾಯಿ ಕೂಡ ಇಟ್ಟು ತಾಂಬೂಲನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನಮ್ಮ ಮನೆಯಲ್ಲೆಲ್ಲ ಕುಂಕುಮನೆಲ್ಲ ಬಂದವ್ರಿಗೆ ಕೊಟ್ಟು ಈಗ ನಾನು ನಮ್ಮ ಚಿಕ್ಕಮ್ಮ ಅವ್ರ ಮನೆ ಬಂದಿದ್ದೀನಿ. ನಮ್ಮ ಚಿಕ್ಕಮ್ಮ ಅವರು ಅರ್ಶಿನ ಕುಂಕುಮಕ್ಕೆ ಅಂತ ಕರೆದಿದ್ರು. ಹಾಗೆ ಅವ್ರ ಮನೆಗೆ ಅಂತ ಬಂದ್ವಿ. ನಮ್ಮ ಆಂಟಿ ತುಂಬ ಚೆನ್ನಾಗಿ ಕೂರಿಸಿದ್ರು ಲಕ್ಷ್ಮಿನ. ನೀವು ನೋಡ್ಬೋದು ಎಷ್ಟು ಮುದ್ದಾಗಿ ಕೂರಿಸಿದ್ರು ಅವರು ಕೂಡ ಅಂತ. ಹಾಗೆ ದೇವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಈಗ ಆಂಟಿ ಬಿಸಿ ಬಿಸಿ ಒಬ್ಬಟ್ಟು ಮಾಡಿಕೊಟ್ಟಿದ್ರು. ಒಬ್ಬಟ್ಟು ತಿನ್ಕೊಂಡು ಕುಂಕುಮ ತೊಗೊಂಡು ಬಂದ್ವಿ. ಹಾಗೆ ನಾನು ಇಲ್ಲಿ ಕುಂಕುಮ ತೊಗೊಂಡಾದ್ಮೇಲೆ ನಾವು ಹೋಗಿದ್ದೆ ನನ್ನ ಹಸ್ಬೆಂಡ್ ಅವರ ದೊಡ್ಡ ಮಾಮವ್ರ ಮನೆಗೆ. ಪ್ರತಿ ಸಲವೂ ಹೋಗ್ತಾ ಇರ್ತೀವಿ ಕುಂಕುಮಕ್ಕೆ ಅಂತ. ಹಾಗೆ ಹೋಗಿ ತುಂಬ ದಿನ ಆಗಿತ್ತು ಅಂತ ಹೇಳಿ ಕೂತ್ಕೊಂಡು ಮಾತಾಡ್ಕೊಂಡಿದ್ದು ಸ್ವಲ್ಪ ಹೊತ್ತು. ಹಾಗೆ ಆಂಟಿ ಕರ್ಜಿಕಾಯಿ ಎಲ್ಲ ಕೊಟ್ಟಿದ್ರು. ಕರ್ಜಿಕಾಯಿ ಎಲ್ಲ ತಿಂದ್ಕೊಂಡು ಕುಂಕುಮ ತೊಗೊಂಡು ನಾವು ಮನೆ ಕಡೆ ಹೊರಟ್ವಿ. ಹಾಗೆ ಇದಾಗಿತ್ತು ನಮ್ಮ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಅಂತ ಹೇಳ್ತೀನಿ. ಹಾಗೆ ನಿಮ್ಮೆಲ್ಲರಿಗೂ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿದ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್. ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್.